ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ ನಮ್ಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ನಮ್ಮ ಮನೆಯವರು ಇರ್ತಾರೆ ಜೊತೆಯಲ್ಲಿ. ಜೊತೆಗೆ ನೀವು ಎಲ್ಲಿ ಓದ್ತಿದ್ದೀರಾ ಅಲ್ಲಿ ಕಾಲೇಜಲ್ಲಿ ಇದ್ರೆ ಕಾಲೇಜ್ನವರು ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ಒನ್ಸ್ ನೀವು ಹೊರಗಡೆ ಹೋದ್ಮೇಲೆ ನಿಮ್ಮ ಎಲ್ಲ ಬರ್ಡನ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಶೋಲ್ಡರ್ಸ್ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ಈಗೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿರೋ ಕ್ಯಾಮ್ರಾ ಓಪನ್ ಇರ್ತವೆ, ಯಾರು ಯಾವಾಗ ಎಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಗೊತ್ತಿರೋದಿಲ್ಲ. ಅವ್ರು ಮಾಡೋದ್ ಕರೆಕ್ಟ್, ಅವ್ರ ಹಂಗ್ ಮಾಡೋದ್ ತಪ್ಪಲ್ಲ, ಕರೆಕ್ಟ್. ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು ಅಂತ ಅರ್ಥ ಆಯ್ತಾ? ಮತ್ತೆ ಎವ್ರಿ ಫುಟ್ ಪ್ರಿಂಟ್ಸ್ ಆಫ್ ಯುವರ್ ಮೂಮೆಂಟ್ಸ್, ನಿಮ್ಮ ಪ್ರತಿಯೊಂದು ಹೆಜ್ಜೆಗಳು ಕೂಡ ಈಗ ಡಿಜಿಟಲೈಸ್ಡ್ ಆಗಿದೆ. ಸಪೋಸ್ ನೀವು ಗೂಗಲ್ ಮ್ಯಾಪ್ ಹೋಗಿ ಟೈಮ್ ಲೈನ್ ಓಪನ್ ಮಾಡಿದ್ರೆ ಅವರ ಮಿನಿಟ್ ನಿಮ್ಗೆ ಏನ್ ಸಿಗ್ತದೆ? ಮೂಮೆಂಟ್ ಸಿಗ್ತದೆ. ಆಯ್ತಾ? ದೆನ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವಿಟೀಸ್ ಸಿಗ್ತದೆ, ಫೇಸ್ಬುಕ್ ನಲ್ಲಿ ಸಿಗ್ತದೆ, ವಾಟ್ಸ್ಆಪ್ ನಲ್ಲಿ ಸಿಗುತ್ತೆ. ನೀವು ಡಿಲೀಟ್ ಮಾಡಿದ್ರು ಕೂಡ ಡಿಜಿಟಲ್ ರೆಕಾರ್ಡ್ಸ್ ಕಾಂಟ್ ಬಿ ಡಿಲೀಟೆಡ್. ಓಕೆ, ಅದು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಒಬ್ರಿಗೆ ಮೆಸೇಜ್ ಮಾಡಕ್ಕೆ ಹೋಗೋದು ಅದು ಕೂಡ ತಪ್ಪು, ಒಬ್ರಿಗೆ ಕಾಲ್ ಮಾಡೋದು ಕೂಡ ತಪ್ಪು ವಿತೌಟ್ ಕನ್ಸೆಂಟ್. ಓಕೆ, ಆಯ್ತು. ನಾನಿವತ್ತು ಪರ್ಟಿಕ್ಯುಲರ್ ಆಗಿ ಮಾತಾಡಕ್ ಬಂದಿರೋದು ಡ್ರಗ್ ಅಬ್ಯೂಸ್, ಹಾಗೆ ನಾವು ಇದರಿಂದ ದೂರ ಇರ್ಬೇಕಂತ. ನಿಮ್ಗೆ ಗೊತ್ತಿರ್ಬೇಕು, ನಾವು ಈ ಭಾಗದಲ್ಲಿ ಗುರುಮಿಟ್ಕಲ್ನಲ್ಲಿ ನಾವು ದೊಡ್ಡದು ನೋಡಿಲ್ಲ, ಸಣ್ಣದು 1-2 ಉದಾಹರಣೆಗಳು ನಾನು ನಿಮ್ಗೆ ಹೇಳ್ತೀನಿ. ಕೆಲವೊಬ್ರು ಮನೆಯಲ್ಲಿ ಪೇಂಟ್ ಹೊಡೆದಿರ್ತಾರೆ, ಏಷ್ಯನ್ ಪೇಂಟ್ಸ್ ಗೊತ್ತಾ? ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ತಗೊಳ್ತಿಲ್ಲ, ಪೇಂಟ್ಸ್ ನ ಹೊಡೆದಾಗ ಕೆಲವರು ಆ ವಾಸನೆನ ಬಹಳಷ್ಟು ಸಲ ಸ್ಮೆಲ್ ಮಾಡ್ತಾರೆ. ಗೊತ್ತಿದ್ಯಾ? ಇಷ್ಟ ಆಗುತ್ತೆ. ನೆಕ್ಸ್ಟ್ ಪಂಕ್ಚರ್ ಅಂಗಡಿಗೆ ಹೋಗ್ತೀರಿ, ಸೊಲ್ಯೂಷನ್ಸ್ ಅಂತ ಹೇಳಿ ಬರ್ತದೆ, ಗೊತ್ತಾ? ಸೊಲ್ಯೂಷನ್ಸ್ ಈ ಟ್ಯೂಬ್ಗೆ ಇನ್ನೊಂದು ಕಟ್ ಪೀಸ್ ಮಾಡಿ ಅಂಟಿಸ್ತಾರೆ. ಅದನ್ನು ಕೂಡ ಸ್ಮೆಲ್ ಮಾಡಿದ್ರೆ ಅಗೇನ್ ಅಂಡ್ ಅಗೇನ್ ನಿಮ್ಗೆ ಸ್ಮೆಲ್ ಮಾಡ್ಬೇಕು ಅಂತ ಅನ್ಸುತ್ತೆ. ದೆನ್ ಇನ್ನೊಂದು ಹೇಳ್ತೀನಿ, ಅಮೃತಾಂಜನ್ ತಲೆ ಹಚ್ಕೊಳ್ಳೋದು ಪದೇ ಸ್ಮೆಲ್ ಮಾಡ್ತಾರೆ, ಮಾಡ್ಕೊಡ್ದು. ದೆನ್ ಇನ್ನೊಂದು ಹೇಳ್ತೀನಿ, ನೆನಪಾಗ್ತಿಲ್ಲಲ್ಲ, ಕೊರೆಕ್ಸ್. ನಿಮ್ಗೆ ಕಾಫ್ ಸಿರಪ್ ಗೊತ್ತಾ? ಕೆಮ್ಮು ಬಂದಾಗ ಕಾಫ್ ಸಿರಪ್ ಕುಡಿತೀವಲ್ವಾ? ಕಾಫ್ ಸಿರಪ್ ಡಾಕ್ಟರ್ ಹೇಳ್ತಾರೆ 5 ml 4 hours ಓನ್ಲಿ ಅಂತ. ಅಗೇನ್ ಅಂಡ್ ಅಗೇನ್ ತಗೊಂಡ್ರೆ ದಟ್ ಈಸ್ ಆಲ್ಸೋ ಎ ಡ್ರಗ್. ಯಾವುದು ಕೂಡ ಅತಿ ಆಗ್ಬಾರ್ದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಅದು ನಮ್ಮ ಡ್ರಗ್ ಕ್ಲಾಸಿಫಿಕೇಶನ್ ಅಲ್ಲಿ ಬರೋದಿಲ್ಲ, ಬೇಡ. ಅದು ಕಾಮನ್ ಆಗಿ ತಂಬಾಕು, ಗುಟ್ಕಾ, ತಂಬಾಕ್ನಲ್ಲಿ ಕೆನಾಬಿಸ್ ಬರುತ್ತೆ, ಏನು ಗಾಂಜಾ, ಬಾಂಗ್ ಅಂತಾರೆ, ಹಿಂದಿಯಲ್ಲಿ ಬಾಂಗ್ ಅಂತಾರೆ, ಇಂಗ್ಲಿಷ್ ನಲ್ಲಿ ಕೆನಾಬಿಸ್ ಅಂತಾರೆ, ಕನ್ನಡದಲ್ಲಿ ನಮ್ಮ ಭಾಗದಲ್ಲಿ ಗಾಂಜಾ ಅಂತಾರೆ. ಗಾಂಜಾ ಸೊಪ್ಪು ನೋಡಿದೀರಾ? ನೋಡಿರ್ಲಿಕ್ಕಿಲ್ಲ, ನೀನು ಚಿಕ್ಕವರಿದ್ದೀರಿ. ಮನೆಯಲ್ಲಿ ಅಜ್ಜಂದ್ರು ಬಂಗಿ ಹೊಡಿತಾರೆ, ಒಂದು ಪೈಪ್ ತರ ಮಾಡ್ಕೊಂಡು ಮಣ್ಣಿಂದು ಬಂಗಿ ಹೊಡಿತಾರೆ. ಸೊ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ನಾವು ಅದನ್ನ 1-2 ಸಲ ಸೊಪ್ಪು ಹೊಡೆದ್ರೆ ಇನ್ನು ಅಫೀಮು ಯಾವ್ದನ್ನು ಕೂಡ ನೋಡಿಲ್ಲ, ಆಶೀಶು ಅವ್ಯಾವುದೂ ಕೂಡ ನೀವು ನೋಡಿಲ್ಲ. ಓಕೆ, ಆದ್ರೆ ನಮ್ಮೂರುಗಳಲ್ಲಿ ಬಿಯರ್ ಬಾಟಲ್ ನೋಡಿದ್ದೀರಾ? ಬಿಯರ್ ಬಾಟಲ್ ಅದನ್ನು ಕೂಡ ಮಾಡಬಾರ್ದು. ಆಗುತ್ತಾ ನಿಮ್ ಕಡೆ? ನೀವೆಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅಂತ, ಇನ್ಕ್ಲೂಡಿಂಗ್ ಹೆಣ್ಮಕ್ಳು, ನೀವೆಲ್ಲ ಹಂಗಾದ್ರೆ ಮುಂದೆ ಲಿಕ್ಕರ್ ತಗೊಳ್ತೀರಾ ಅಂತ ಅರ್ಥ. ಮತ್ತೆ ಹೇಳಿ, ಬೇರೆ ಹೊಡಿತೀರಾ? ಥ್ಯಾಂಕ್ ಯು. ಅದು ಮಾಡಬಾರ್ದು. ಓಕೆ, ಯಾವುದೇ ಲಿಕ್ಕರ್ ಐಟಮ್ಸ್ ನ ನಾವು ಕುಡಿಬಾರ್ದು. ಕುಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ಹೇಳ್ತೀನಿ. ಬಾಡಿ ಮತ್ತು ಮೈಂಡ್ ಕೋಆರ್ಡಿನೇಷನ್ ತಪ್ಪಿ ಹೋಗುತ್ತೆ. ನೀವೆಲ್ಲ ಈಗ ನಿಂತಿರೋದು ಯಾವ್ದರ ಸಹಾಯದಿಂದ? ಮೈಂಡ್.
ನಮ್ಮ ಮೆದುಳು ಏನ್ ಹೇಳುತ್ತೆ ಕಮಾಂಡ್ ಮೇಲೆ ನೀವು ನಿಂತಿದ್ರಿ. ಅದೇ ನೀವು ಕುಡ್ದವನ್ನ ಹಿಂಗೆ ನಿಲ್ಸಕ್ಕಾಗತ್ತಾ? ಬಿದ್ದೋಗ್ತಾನೆ. ಯಾಕೆ? ಅವನಿಗೆ ಬಾಡಿ ಮತ್ತು ಮೈಂಡ್ ಕೋಆರ್ಡಿನೇಷನ್ ಇರೋದಿಲ್ಲ. ಹಂಗಾಗಿ ದಯಮಾಡಿ ಕುಡಿಬಾರ್ದು. ನೀವೇನಾದ್ರು ಕುಡಿದು ಗಾಡಿ ಚಲಾಯಿಸಿದ್ರೆ ಏನಾಗುತ್ತೆ? ಹೆಂಗಾಗುತ್ತೆ? ನಿವಾರಣಾ ದಿನಾಚರಣೆ ಅಂಗವಾಗಿ ಅನೇಕ ವಿಷಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರ ಒಂದು ಕಾಳಜಿ ಇಷ್ಟೇ, ನಾವೆಲ್ಲರೂ ಇವತ್ತು ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ನಾಗರಿಕ ಪ್ರಭುಗಳು. ತಾವು ಜವಾಬ್ದಾರಿಯಿಂದ ವಿದ್ಯಾವಂತರಿದ್ದೀರಿ. ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ತಾವು ಮುಂಜಾಗೃತರಾಗಿ ಮತ್ತು ಇಂತಹ ಕೆಲಸಗಳು ನಿಮ್ಮ ಒಂದು ಕಣ್ಣೆದುರಿಗೆ ಕಂಡು ಬಂದಲ್ಲಿ ಇಮಿಡಿಯೇಟ್ ಕೂಡಲೇ ನಿಮಗೆ ಸಮೀಪದ ಪೊಲೀಸ್ ಠಾಣೆಗೆ ನೀವು ವರದಿಯನ್ನು ನೀಡಬೇಕಂತ ಹೇಳಿ ಎಲ್ಲರಲ್ಲೂ ತಿಳಿಸುತ್ತಾ, ಅದೇ ರೀತಿಯಾಗಿ ಇಂತಹ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ಹಾಗೆ ನೀವು ನೋಡ್ಕೊಳ್ಬೇಕಂತ ಹೇಳುತ್ತಾ, ಅದೇ ರೀತಿಯಾಗಿ ಪದೇ ಪದೇ ನಮ್ಮ ಒಂದು ಕಾಲೇಜಿನ ಒಂದು ಉಪನ್ಯಾಸಕರು ಸಹಿತ ಇಂತಹ ಅಹಿತಕರ ಘಟನೆಗಳು ಎಲ್ಲಾದರೂ ಸಂಭವಿಸಿದಲ್ಲಿ ಕೂಡಲೇ ಅದನ್ನು ನಾವು ಟೀಕೆ ಮಾಡುತ್ತಾ ಆ ಒಂದು ವಿಷಯವನ್ನು ನಮ್ಮ ಒಂದು ಸಮೀಪದ ಪೊಲೀಸ್ ಠಾಣೆಗೆ ನಾವು ವಿವರಣೆ ನೀಡುತ್ತೇವೆ ಅಂತ ಹೇಳಿ ಈ ಮೂಲಕ ಹೇಳುತ್ತಾ, ಇಲ್ಲಿಯವರೆಗೆ ನಮ್ಮ ಒಂದು ವಿಷಯವನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸವಿವರವಾಗಿ ತಿಳಿಸಿರ್ತಕ್ಕಂತಹ ಶ್ರೀ ದಿನೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಒಂದು ಕಾಲೇಜಿನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾಲೇಜು ಈ ನಮ್ಮ ಕಾಲೇಜಿಗೆ ಮಾದಕ ವ್ಯಸನಗಳ ಬಗ್ಗೆ ಜಾಗೃತಿಯ ಮೂಲಿಷ್ಠಾಣೆಯ PSI ಸಾಹೇಬರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ರೆಡ್ಡಿ ಸರ್ ಅವರಿಂದ ಸನ್ಮಾನವನ್ನ ಮಾಡ್ಬೇಕಂತೇಳಿ ಅವರನ್ನು ನೆನೆಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೇವೆ. ಜೈ ಹಿಂದ್, ಜೈ ಭಾರತ್.